ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅಮ್ಮ, ಇಷ್ಟೊಂದು ಕಣ್ಣೀರು ಹಾಕ್ತಾ ಇದ್ದೀರಾ, ಅಳ್ತಾ ಇದ್ದೀರಾ, ಇವರು ಮಕ್ಕಳಿದ್ದಾರೆ. ನಿಜವಾಗ್ಲೂ ನಿಮ್ಮ ಗಂಡ ಅಂದರೆ ಏನಮ್ಮ? ಅವ್ರನ್ನೇ ಟ್ರ್ಯಾಪ್ ಮಾಡಿದಾರಾ ಅಥವಾ ಏನಾದರೂ ಅವರಾಗೆ ಹೋಗಿ ಷಡ್ಯಂತ್ರಕ್ಕೆ ಸಿಲ್ಕ್ ಹಾಕ್ಕೊಂಡಿದ್ದಾರಾ? ನಿಮಗೆ ಅಟ್ಲೀಸ್ಟು SITಯಿಂದ ಫೋನ್ ಬಂದಿತ್ತಾ? ನಿಮ್ಮ ಗಂಡನ ಬಂಧನ ಮಾಡಿದ್ದೀವಿ, ಈ ಥರ ಆಗಿದೆಯಾ, ಅರೆಸ್ಟ್ ಮಾಡಿದ್ವಿ ಅಂತ? ಇದು ಟಿ ವಿನಲ್ಲೇ ನೋಡಿದೆ ಸರ್, ನಾನು ಅರೆಸ್ಟ್ ಮಾಡಿದ್ದಾರಂತ ಹೇಳಿದ್ರು. ಅದು ಏನಾಗಿದ್ದದಂತ ನಮ್ಗೆ ಗೊತ್ತಿಲ್ಲ ಸರ್, ಅದು ಏನು ನಡೀತದಂತ ನನಗೆ ಗೊತ್ತಿಲ್ಲ. ಅವ್ರು ಕೆಲಸಕ್ಕೆ ಹೋಯ್ತೀನಂತ ಹೋದವರು. ಅಮ್ಮ, ನೇರವಾಗಿ ಒಂದು ಮಾತು ಕೇಳ್ತೀನಿ. ಕೆಲವೊಂದು ಚಾನೆಲ್ಗಳು ಇಲ್ಲಿ ಬಂದಿದ್ರಂತೆ, ತಮ್ಮನ್ನು ಮಾತಾಡ್ಸಿದ್ರಂತೆ. ಅವ್ರು ಮಾತಾಡ್ಸೋದ್ಮೇಲೆ ಗ್ರಾಮಸ್ಥರೆಲ್ಲರೂ ಕೂಡ ಕೋಪ ಮಾಡ್ಕೊಂಡಿದ್ದಾರೆ ಅಲ್ವಾ? ಏನು ಕೋಪ ಮಾಡ್ಕೊಂಡ್ರು? ನಿಮ್ಮ ಬಗ್ಗೆ ಏನು ಕೆಟ್ಟದಾಗ ಮಾತಾಡಿದ್ರು? ಸ್ಪಷ್ಟವಾಗಿ ಹೇಳಿ ಅಮ್ಮ. ಇಲ್ಲ ಸರ್, ನಿನ್ನೆ ಬಂದಿದ್ದರು ಅವರು. ಚಾಮರಾಜನಗರ ಅಂತ ಇಲ್ಲ, ಬೆಂಗಳೂರು ಅಂತ ಹೇಳಿದ್ರು ಸರ್. ಅವ್ರು ಬಂದು ನಾವು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದೀವಿ ಅಂತ ಹೇಳಿದ್ರು. ಆದರೆ ನಾವು ಕ್ರಿಶ್ಚಿಯನ್ ಕನ್ವರ್ಟ್ ಅಲ್ಲ ಸರ್, ನಾವು ದೇವ್ರನ್ನ ಅಲ್ಲಿ ಇರುವಾಗಿಂದ ನಾವು ಮಂಜುನಾಥ ಅನ್ನಪ್ಪನೇ ಕೈ ಎತ್ತಿ ಮುಗಿತಾ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅದು ಇಲ್ಲಿ ಬಂದ ಮೇಲೆ ಬನ್ನೇರಿ ದೇವಸ್ಥಾನ ಅಂತ ಇಲ್ಲ, ಅಲ್ಲಿ ಹೋಗ್ತೀವಿ ಸರ್, ಬರ್ತಾ ಇರ್ತೀವಿ. ಈಗ ಬೇರೆ ಒಂದು ಮಾಧ್ಯಮದವ್ರು ಬಂದು ಹೋದ್ಮೇಲೆ ನಿಮಗೇನು ಸಮಸ್ಯೆ ಆಗ್ತಾಯಿದೆ? ಅವ್ರು ನಿಮ್ಮನ್ನು ಏನಂತ ಪೋಟ್ರೆ ಮಾಡ್ತಾ ಇದ್ದಾರೆ? ಗ್ರಾಮಸ್ಥರು ನಿಮ್ಮೆಲ್ಲರೂ ಕೂಡ ಏನಂತ ಹೇಳ್ತಾ ಇದ್ದಾರೆ? ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ? ಏನಂದ್ರೆ ಸರ್, ಎಲ್ಲ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ಇದು ಬಾಡಿಗೆ ಮನೆ ಸರ್, ಬಾಡಿಗೆ ಮನೆ 2 ಲಕ್ಷ ಕೊಟ್ಟು 10 ವರ್ಷಕ್ಕೆ ಹಾಕಿರೋದು. 8 ವರ್ಷ ಆಯ್ತು ಸರ್, ಇನ್ನು 2 ವರ್ಷದ. ಆವಾಗಲೇ ಮನೆಯವರು ಬಂದು ತುಂಬ ಸ್ವಲ್ಪ ಇದು ಮಾಡ್ತಾರೆ. ಅಂದರೆ ನೀವು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿಬಿಟ್ಟಿದ್ದೀರಾ, ನೀವು ಕ್ರೈಸ್ತ ಧರ್ಮ ಮತಾಂತರ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಬೇರೆಯವ್ರು ನಿಮ್ಮನ್ನ ಆರೋಪ ಮಾಡ್ತಾ ಇದ್ದಾರೆ. ನಿಜಾನಾಮ? ಆರೋಪ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಮನೆಯವರು ಬಂದು ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ, ನನಗೆ ಖಾಲಿ ಮಾಡಿ ಕೊಡಿ. ನಿಜವಾಗ್ಲೂ ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದೀರಾ ಅಮ್ಮ? ಇಲ್ಲ ಸರ್, ನೀವು ಎಲ್ಲರ ಹತ್ರನೂ ಕೇಳಿ ಸರ್. ಇಲ್ಲದ್ರೆ ಚರ್ಚೆ ಎಲ್ಲೆಲ್ಲಿ ಚರ್ಚೆ ಆಯ್ತದ ಅಲ್ಲೆಲ್ಲ ಹೋಗಿ ಕೇಳಿ. ಚಿನ್ನಯ್ಯ ಮಲ್ಲಿಗ ಅಂತ ಬಂದಿದ್ದಾರ ಅಂತ ಕೇಳಿ ಸರ್. ಆದರೆ ಅವ್ರ ಅಣ್ಣನೂ ಚರ್ಚಿಲ್ಲಿ ಆಯ್ತದೆ ಸರ್. ಅವ್ರ ಅಣ್ಣ ಇದು ರಾಜ ಅಂತ ಹೇಳಿದ್ರಲ್ಲ ಸರ್, ಅವ್ರ ಭಾವನ ಮಗನೇ. ಆದರೆ ಅವ್ರ ಹತ್ರ ಕೇಳಿ ಅವ್ರಿಗೂ ಸ್ವಲ್ಪ ಕಣ್ಣು ಕಾಣಿಸೋದಿಲ್ಲ ಅವ್ರ ಅಣ್ಣನಿಗೆ. ಹಾಗಿದ್ರೆ ನೀವು ಹಿಂದೂ ಧರ್ಮದಲ್ಲೇ ಇದ್ದೀರಾ, ಕ್ರಿಶ್ಚಿಯನ್ಸ್ ಧರ್ಮಕ್ಕೆ ಮತಾಂತರ ಆಗಿಲ್ಲ? ಇಲ್ಲ ಸರ್, ಇಲ್ಲ ಸರ್, ಅದು ಸುಳ್ಳು ಆಗಿದ್ರೆ ಸುಳ್ಳು. ನಾವು ಅಲ್ಲಿ ಇರುವಾದಿಂಗ ನಮ್ಮ ಮಂಜುನಾಥ ಅನ್ನಪ್ಪನೇ ನಾನು ಕೈ ಎತ್ತಿ ಮುಗೀತಾ ಇದ್ದೆ. ಇಲ್ಲಿ ಬಂದ ಮೇಲೆ ಬನ್ನೇರಿಗೆ ಹೋಗ್ತೀನಿ, ಮತ್ತು ಎಷ್ಟೋ ದೇವಸ್ಥಾನಕ್ಕೆ ಹೋಗ್ತೀವಿ ಸರ್. ಅಮ್ಮ, ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗ್ತಾ ಇದೆ. ನಿಮ್ಮನೆ ಏನೋ ಕ್ರಿಶ್ಚಿಯನ್ಸ್ ಯೇಸು ಸ್ವಾಮಿ ಫೋಟೋ ಇಟ್ಕೊಂಡಿದ್ರಿ, ಅಥವಾ ಸೈಂಟ್ ಆಂಟೋನಿಸ್ ಫೋಟೋ ಇಟ್ಕೊಂಡಿದ್ರಿ, ಮೇರಿ ಮಾತೆ ಫೋಟೋ ಇಟ್ಕೊಂಡಿದ್ರಿ ಅಂತೇಳಿ ವೈರಲ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನೀವೇನು ಉತ್ತರ ಕೊಡ್ತೀರಮ್ಮ ನಮ್ಮ TV ನೈನ್ ಮುಖಾಂತರ? ಅದೇ ಸರ್, ಬಂದು ನಿಮ್ಮಂಗೆ ಕೇಳ್ತಾರೆ ಸರ್, ಮೇಡಮ್ ಪ್ಲೀಸ್ ಮೇಡಮ್ ಸ್ವಲ್ಪ ಹೇಳಿ ಅಂತ ಕೇಳ್ತಾರೆ ಸರ್. ನಾನು ಸರಿ, ನನ್ನ ಗಂಡಲ್ಲಿದ್ದಾರೆ, ನಾನು ನೋಡೋಕ್ಕೂ ಆಗೋದಿಲ್ಲ, ಅವ್ರ ಹತ್ರ ಮಾತಾಡೋಕ್ಕೂ ಆಗೋದಿಲ್ಲ. ಇದ್ರೆ ಮಾತಾಡಿದ್ರೆ ಎಲ್ಲ ಪ್ರಚಂಡ ನೋಡ್ತಾ ಇದ್ದಾಗಂತ ನಾನು ಕೇಳ್ತೀನಿ. ಆದರೆ ಅಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಸರ್ ಕೆಲವು ಜನ ಬಂದು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.